ನೀವು ಬೇರೆ ರಾಜ್ಯಗಳಲ್ಲಿ ಇನ್ನು ಕನ್ನಡ ಪಿಕ್ಚರ್ ನೋಡೋಕ್ಕಾಗತ್ತಾ? ಯಾರು ತೋರಿಸಿದಾರಾ ಕನ್ನಡ ಪಿಕ್ಚರು? ನನಗೆ ಹೇಳಿ, ಕನ್ನಡ ಪಿಕ್ಚರು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಹಾಕಲ್ಲ? ಅವ್ರು ಬಿಟ್ಕೊಡ್ತಾ ಇಲ್ಲ, ನಾವು ಬಿಟ್ಕೊಡ್ತಾಯಿದ್ದೀವಿ. ಅಂದರೆ ತಿಳ್ಕೊಳ್ಳಿ, ಯಾವತ್ತು ನಟರುಗಳ ಬೆಲೆ ಏನು ಅಂತ ಅಂದ್ಕೊಳ್ಳಿ. ಇವತ್ತು ಪೇಪರ್ ಕರೆನ್ಸಿ ಇವತ್ತಿರೋರಲ್ಲ, ಆವತ್ತು ಗೋಲ್ಡ್. ಯಾಕೆಂದರೆ 1-2 ಸಿನಿಮಾಗಳು ಮಾಡಿದವ್ರಿಗೆ ದೊಡ್ಡದಾಗಿ ಕೆಲಸ ಮಾಡಿ ಅಂದ್ಕೊಂಬಿಡ್ತಾರೆ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೆ ಅಂತ. ಸಿನಿಮಾಗೆ ನೋಡಿ 3 ಜನ ಬರೋಲ್ಲ, 4 ಜನ ಬರೋಲ್ಲಲ್ರಿ. ಯಾಕಲ್ಲಿ 300 ಜನ ಬರ್ತಾರೆ, 4 ಜನ ಬರ್ತಾಯಿಲ್ಲ? ನೀವು ಅಲ್ಲಿ ಹೋದ ತಕ್ಷಣ ನೀವು ಪಾಪ್ಕಾರ್ನು, ನೀವು ಪೆಪ್ಸಿ, ಕೊಕೋ ಕೋಲಾ ತಂದುಬಿಟ್ಟು 300 ರೂಪಾಯಿ ಅಂತ ತಂದುಬಿಟ್ರೆ, ಯಾವ ಆಟೋ ರಿಕ್ಷಾ ಡ್ರೈವರು, ಯಾವ ಬಸ್ ಡ್ರೈವರು, ಯಾರು ಕೂಲಿ ಕಾರ್ಮಿಕ ಪಿಕ್ಚರ್ ನೋಡೋಕ್ಕಾಗುತ್ತೆ? ಕನ್ನಡ ಸಿನಿಮಾವನ್ನು ಸುಂದರ್ ರಾಜ್ ಸಿನಿಮಾ ನೋಡಬೇಕು ಅಂದರೆ ಅವ್ನಿಗೆ 50 ರೂಪಾಯಿ ಇದ್ದರೆ ಅವ್ನು ನೋಡಬೇಕು. ಆ ಥರದಲ್ಲಿ ನೀವು ತಂದಿಡಬೇಕು. ನೀವು ದೈವ ಅಂತ ನಾನು ಹೇಳೋದು. ಬೇರೆ ರಾಜ್ಯಗಳಲ್ಲಿದ್ದಾಗ ಸಿನಿಮಾಗೆ ಕರ್ನಾಟಕದಲ್ಲಿ ಯಾಕೆ ಜಾಸ್ತಿ ಮಾಡಬೇಕು? ಕನ್ನಡ ಅಲ್ರಿ, ಭಾಷೆ ಕನ್ನಡ, ರಾಜ್ಯ ಭಾಷೆ ಕನ್ನಡ, ನೆಲ ಕನ್ನಡದ ನೆಲ. ನಿಮ್ಮಷ್ಟೇ ಖುಷಿಯಾಗಿದ್ದೀನಿ, ಒಂದೇ ವರ್ಡ್ ಅಷ್ಟೇ. ನೀವೇ ಹೇಳಿದ್ರಿ, ಅಮೃತ ಮಹೋತ್ಸವವನ್ನು ನೋಡುವ ಒಂದು ಭಾಗ್ಯ ನನಗೆ ಕೊಟ್ಟಿದ್ದಾರೆ. ಅಂದರೆ ವ್ಯಕ್ತಿ ಇಲ್ಲ ಇವತ್ತು, ಯಾಕೆಂದರೆ ಒಂದು ಫಿಸಿಕಲ್ಲಿ ವಿಷ್ಣುವರ್ಧನ್ ಇಲ್ಲದೆ ಇರ್ಬೋದು, ಅಂದರೆ ಆದರೆ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲಿ, ಕನ್ನಡದ ಮನಸ್ಸುಗಳಲ್ಲಿ ಆಗಲೇ ಅವರು ಒಂಥರ ಭಾಳ ಆಳವಾಗಿ ಅವರು ಮನಸ್ಸಲ್ಲಿ ಇಳಿದು ಬಿಟ್ಟಿದ್ದಾರೆ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ. ಕಾರಣ ಇಷ್ಟೇ, ಯಾವತ್ತು ನಟ ಎಷ್ಟೇ ಒಳ್ಳೆಯವನಾಗಿರಲಿ, ಏನೇ ಆಗಿರಲಿ, ಆದರೆ ವ್ಯಕ್ತಿ ಒಳ್ಳೆಯವನಾಗಬೇಕು, ಸಾಧನೆ ಒಳ್ಳೆಯದಾಗಬೇಕು, ಅವರ ವಿಚಾರಧಾರೆಗಳು ಚೆನ್ನಾಗಿರಬೇಕು. ಹೀಗಾಗಿ ಪ್ರತಿ ಸಲನೂ ನಾನು ನೋಡಿದ್ದೇನಪ್ಪ ಅಂದರೆ, ನಮ್ಮ ವಿಷ್ಣುವರ್ಧನ್ ಅವರು ಯಾವುದೇ ಕೆಲಸವಾಗಲಿ, ಅದು ಸಿನಿಮಾ ಆಗಲಿ, ಸಂಗೀತ ಆಗಲಿ, ಕ್ರಿಕೆಟ್ ಆಗಲಿ, ಅಥವಾ ಒಂದು ಆತ್ಮಾವಲೋಕನ ಮಾಡುವಂಥ ಆಧ್ಯಾತ್ಮಿಕ ವಿಚಾರಗಳಾಗಲಿ, ಇವೆಲ್ಲವನ್ನು ಒಳಗೊಂಡಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ವಿಷ್ಣುವರ್ಧನ್ ಅವರು. ಸೊ ಈಗೊಂದು ನಮ್ಮ ವೀರಕಪುತ್ರ ಅವರು ಏನು ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದಿಂದ, ಸಂಘದಿಂದ, ಏನು ಸೇನೆಯಿಂದ ಏನೆಂದು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದು ವಿಷ್ಣುವರ್ಧನ್ ಅಮೃತ ಮಹೋತ್ಸವ 75 ವರ್ಷಗಳು ಅಂದರೆ ಅದು ಸುಮಾರು ಚಿಕ್ಕ ವಿಚಾರ ಅಲ್ಲ ಅದು. ಯಾಕೆಂದರೆ 1-2 ಸಿನಿಮಾಗಳು ಮಾಡಿದವ್ರಿಗೆ ದೊಡ್ಡದಾಗಿ ಕೆಲಸ ಮಾಡಿ ಅಂದ್ಕೊಂಬಿಡ್ತಾರೆ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೆ ಅಂತ. ಅಂಥದ್ರಲ್ಲಿ 50 ವರ್ಷಗಳು ಚಿತ್ರರಂಗದಲ್ಲಿ ದುಡ್ದಿದ್ದಾರೆ ಅವರು. 1972ರಿಂದ ಹಿಡಿದು 2009ರವರೆಗೂ ನೀವು ಲೆಕ್ಕ ಹಾಕ್ಬೋದು. ಅದೊಂದು 9, ಇದೊಂದು 38 ವರ್ಷ. ಎಷ್ಟಾಯಿತು? 28, 9, 37 ವರ್ಷ ಕನ್ನಡ ಚಿತ್ರರಂಗದಲ್ಲಿ ದುಡ್ದಿದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಇದ್ದಂಥ ಅತ್ಯಂತ ಒಲವು ಇವತ್ತು ಈ ಮಟ್ಟಕ್ಕೆ ತಂದು ಅವರ ಅಮೃತ ಮಹೋತ್ಸವವನ್ನು ಮಾಡಿಸ್ತಾ ಇದೆ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಳ ಪ್ರೀತಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಜೊತೆಗೆ ಇಡೀ ಚಿತ್ರರಂಗವನ್ನು ಇದರಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಆಸೆ. ನಾವು ಎಲ್ಲ ಚಿತ್ರರಂಗದ ಎಲ್ಲ ಮುಖ್ಯಸ್ಥರನ್ನ, ಕಲಾವಿದರನ್ನ, ತಂತ್ರಜ್ಞರನ್ನ, ನಿರ್ದೇಶಕರನ್ನ, ನಿರ್ಮಾಪಕರನ್ನ, ವಿತರಕರನ್ನ, ಹಂಚಿಕೆದಾರನ್ನ ಎಲ್ಲರನ್ನೂ ಸೇರಿಸಿ ಒಳಗೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರಲ್ಲಿ ನಾವು. ಸರ್, ವಿಷ್ಣುವರ್ಧನ್ ಸರ್ ಅಂದರೆ ಹ್ಯಾಂಗ್ರಿ ಯಂಗ್ ಮ್ಯಾನ್ ಥರ ಇದ್ದವರು. ಅವರ ಹ್ಯಾಂಡ್ಸಮ್ಮು, ಅವರ ಹೈಟು ನೋಡಿ ಹೊಟ್ಟೆ ಉರ್ಕೊಂಡಿದ್ದ ಆ್ಯಕ್ಟರ್ಸ್ಗಳಿದ್ದಾರೆ ಸರ್. ಬೇಕಾದಷ್ಟು ಜನ ಇದ್ದಾರೆ. ಅದು ಇದ್ದೇ ಇರುತ್ತೆ. ಯಾಕೆಂದರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಸಿನಿಮಾ ಅನ್ನೋದು ಒಂಥರ ಕಾಂಪಿಟೇಟಿವ್ ವರ್ಲ್ಡ್. ಯಾಕೆಂದರೆ ಒಬ್ಬ ಬಂದರೆ ಇನ್ನೊಬ್ಬನ ಜಾಗ ಖಾಲಿ ಆಗಿಬಿಡುತ್ತೆ ಅಂತ. ಅದರಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನಾಗಿ ಬಂದಿದ್ದು. ನನ್ನ ಪ್ರಕಾರ ಬಹುಶಃ ರಾಮಾಚಾರಿ ಪಾತ್ರ ಇದೆಯಲ್ಲ, ಅದು ವಿಷ್ಣುವರ್ಧನ್ ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ. ಆ ರೀತಿ ಮಾಡಿಬಿಟ್ಟು ಹ್ಯಾಟ್ಸ್ ಆಫ್ ಟು ಪುಟ್ಟಣ್ಣ ಕಣಗಾಲ್, ಹ್ಯಾಟ್ಸ್ ಆಫ್ ಟು ದಟ್ ಚಿತ್ರ. ಆರ್ತಿದು ಪಾತ್ರ ಆಗಿರ್ಬೋದು, ಶುಭ ಪಾತ್ರ ಆಗಿರ್ಬೋದು, MP ಶಂಕರ್ ಪಾತ್ರ ಆಗಿರ್ಬೋದು, ಇವೆಲ್ಲಾಗಿ ಎಲ್ಲಕ್ಕೂ ಮಿಗಿಲಾದಂಥ ಪಾತ್ರನೇ KS ಅಶ್ವಥ್ ಅವರು ಮೇಷ್ಟ್ರು ಮಾಡಿದ್ದು. ನನಗೆ ಇನ್ನೂ ಇವತ್ತಿಗೂ ಆ ಸೀನ್ಗಳೆಲ್ಲ ಹಂಗಂಗೆ ಎದುರುಗಡೆ ಬಂದುಬಿಡುತ್ತೆ ಅಂತಹ ಒಂದು ಸಿನಿಮಾ. ಮತ್ತು ನನ್ನ ಮತ್ತು ವಿಷ್ಣುದು ಬಹಳಷ್ಟು ಒಳಮಡಿಕೆ ಇತ್ತು. ಯಾಕಂದರೆ ಅವ್ರು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗಲೇ ನಾವು ಸ್ನೇಹಿತರಾಗಿದ್ವಿ. ಆಮೇಲೆ ಸಿನಿಮಾ ರಂಗಕ್ಕೆ ಬಂದ್ವಿ. ಅವರು ಸ್ಟಾರ್ ಆದರು, ನಾನು ಬೇರೆ ಥರದಲ್ಲಿ ನಟನಾದೆ, ಪೋಷಕ ಕಲಾವಿದ ಆದೆ. ಬಂಗಾರದ ಜಿಂಕೆಯಿಂದ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಯಿತು. ಅಲ್ಲಿಂದ ಆಚೆಗೆ ಕೊನೆಗೆ ಸಿರಿವಂತವರೆಗೂ ನಾವು ಎಲ್ಲ ಸಿನಿಮಾ ಮಾಡ್ತಾ ಹೋಗ್ಬಿಟ್ವಿ. ಮುಖ್ಯವಾಗಿ ನಾನು ಮಾಡಿದಂಥ ಅವರ ಅನೇಕ ಸಿನಿಮಾಗಳು ಚೆನ್ನಾಗಿತ್ತು. ಅದರಂದರೆ ಸೂರ್ಯವಂಶ ಒಂದು ಸಿನಿಮಾ, ಅದು ತುಂಬ ಅದ್ಭುತವಾಗಿ ಮಾಡಿದರು ಅವರು. ಆಮೇಲೆ ನಾನು ಅವ್ರ ಜೊತೆಗೆ ಒಂದು 8-10 ಸಿನಿಮಾ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಗೋದು ಬಂಗಾರದ ಜಿಂಕೆ ಇವತ್ತಿಗೂ. ಸರ್, ಈಗಿನ ಕನ್ನಡ ಸಿನಿಮಾಗಳು 10 ವಾರ ಅಲ್ಲ, 3 ವಾರ 4 ವಾರ ಓಡೋದು ಕಷ್ಟ ಅಂತಾರೆ. ಆದರೆ ವಿಷ್ಣುವರ್ಧನ್ ಸರ್ ಸಿನಿಮಾಗಳು 25 ವಾರ
ಅಷ್ಟು ಹೊಡೀತು ಸರ್. ಯಜಮಾನ ಆಗಿರ್ಬೋದು, ಸೂರ್ಯವಂಶ ಆಗಿರ್ಬೋದು, ಆ ಸಕ್ಸಸ್ಸನ್ನು ನೋಡಿದ್ರೆ ವಿಷ್ಣುವರ್ಧನ್ ನಿಂತ್ಕೊಂಡೇನಂತ. ನೋಡಿ, ಒಂದು ಕಾಲದಲ್ಲಿ ಈ ನಾಣ್ಯದಲ್ಲಿ ಬೆಳ್ಳಿ ಇರ್ತಾಯಿತ್ತು. 1 ರೂಪಾಯಿ ನಾಣ್ಯದಲ್ಲಿ ಬೆಳ್ಳಿ ಇರೋದು. ಆಮೇಲೆ ಇದರಲ್ಲಿ ಏನೋ ಇನ್ನೇನೋ ಹೇಳೋರು, ಆ ಕಾಲದಲ್ಲಿ ಚಿನ್ನದ ನಾಣ್ಯ ಎಲ್ಲ ಇರೋದು. ಈಗ ಇದೆಯಾ ಚಿನ್ನದ ನಾಣ್ಯ? ಮನೆ ಎಲ್ಲ ನಾಣ್ಯ ನಾನು ಹೇಳ್ತಾ ಇರೋದು ಚಲಾವಣೆಲಿಲ್ಲ. ಯಾಕೆಂದರೆ ಇವತ್ತು 1 ಗ್ರಾಮ್ ಚಿನ್ನಕ್ಕೆ 16,000 ರೂಪಾಯಿನ ಏನೋ ಇದೆಯಂತೆ, ಇಫ್ ಐ ಆಮ್ ರೈಟ್ ಇಲ್ವಾ? ಹಾಂ, ಇದೆ. ಅಂದರೆ ತಿಳ್ಕೊಳ್ಳಿ, ಅವತ್ತು ನಟರುಗಳ ಬೆಲೆ ಏನು ಅಂತ ಅಂದ್ಕೊಳ್ಳಿ. ಇವತ್ತು ಪೇಪರ್ ಕರೆನ್ಸಿ ಇವತ್ತಿರೋರಲ್ಲ, ಅವತ್ತು ಗೋಲ್ಡ್, ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಆ ನಾಣ್ಯಗಳಿಗೆ ಹೋಲಿಸ್ಬೋದು ಕಲಾವಿದರನ್ನ. ಆಯಿತಾ? ಇವತ್ತು ತುಂಬ ಇದಿದೆ, ಆದರೆ ಅವತ್ತಿನ ಕ್ವಾಲಿಟಿ ಇಲ್ಲ. ಯಾಕಿಲ್ಲ ಅನ್ನೋದು ಸ್ಕೂಲಿಂಗ್. ನಾನು ಹೇಳೋದು ಸ್ಕೂಲಿಂಗ್ ಭಾಳ ಶಾಲೆಗಳು ಆ ಥರ ಇತ್ತು. ಇವತ್ತೇನಾದರೆ ಮೊದಲೇ ಬಿಂಬಿಸ್ಬಿಡ್ತಾರೆ, ತುಂಬ ಸೂಪರ್ ಸ್ಟಾರ್ ಅಂತ ಬಿಂಬಿಸಿ ಹೊರಗಡೆ ತರಬೇಡಿ, ಕಷ್ಟಪಟ್ಟು ಬನ್ನಿ, ಕೆಲಸ ಮಾಡಿ, ನಿಮ್ಮ ಬಗ್ಗೆಲ್ಲ ಭರವಸೆ ಇದೆ. ಹೊಸಬರ ಬಗ್ಗೆ ನಂಗೆ ಅತ್ಯಂತ ಗೌರವ ಇದೆ. ಯಾಕಂದರೆ ಅವ್ರನ್ನ ನಿಂತು ನೆಲೆನಾಗಿ ಇಂಡಸ್ಟ್ರಿ ಬೆಳೆಸಬೇಕು ಅವರು. ಈಗ ಅಪ್ಪ ಹಾಕಿಲ್ಲ ಆಲ್ದ ಮರ ಅಂತ ಅಲ್ಲೇ ಕೂತ್ಕೊಳ್ಳೋದಲ್ಲ. ಈಗಿನ ಯಂಗ್ಸ್ಟರ್ಸ್ಗೆ ಒಂದು ಸರಿ ಮಾರ್ಗವನ್ನು ಕೊಡಬೇಕಾಗತ್ತೆ. ಅಂತಹ ಚಿತ್ರಗಳು ಬರಬೇಕಾಗುತ್ತೆ. ಟೆಕ್ನಿಷಿಯನ್ಸ್ ಎಲ್ಲ ಪವರ್ಫುಲ್ ಆಗಿದೆ. ನಟರುಗಳು ಕೂಡ ತುಂಬ ಒಳ್ಳೊಳ್ಳೆ ನಟರುಗಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ದಾರಿದೀಪವಾಗಿರಬೇಕು ಇಂಡಸ್ಟ್ರಿ. ಆ ರೀತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ನೋಡೋಣ, ಮಾಡ್ಬೋದು. ಸ್ವಲ್ಪ ಅವ್ರನ್ನ ಸರಿಯಾಗಿ ಯಾವುದು ಪಳಗಿಸ್ಬೇಕು. ಸರ್, ಇವತ್ತಿನ ಪ್ರೆಸ್ ಮೀಟಲ್ಲಿ ನೀವು ಒಂದು ಪ್ರಮುಖವಾದ ವಿಷಯ ಹೇಳಿದ್ರಿ. ಒಂದು ರಂಗಶಂಕರ ಇದೆ, ಶಂಕರ್ನಾಗ್ ಅವರ ಹೆಸರಲ್ಲಿ ಅಂತ, ಹಾಗೆ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಕೂಡ ಒಂದು ಆಗಬೇಕು ಅಂತ ಹೇಳ್ತೀನಿ. ಯಾವಾಗ ನೋಡಿ, ಇವತ್ತು ರಂಗಶಂಕರ ಒಂದು ಮಾದರಿ ರೀ. ಈ ಪೃಥ್ವಿ ಥಿಯೇಟರ್ಸ್ ಅಂತ ಇತ್ತು, ಅದನ್ನು ಶಶಿ ಕಪೂರ್ ಅವರು ಇದು ಮಾಡಿದರು. ಇವತ್ತಿಗೆ ನಿಮಗೆ ಒಂದು ಡಿಸಿಪ್ಲಿನ್ ಬೇಕು. ಒಂದು ಏನಕ್ಕೆ ಅಂದರೆ, ಆ ಡಿಸಿಪ್ಲಿನ್ ಕೊರತೆ ಎಲ್ಲಿ ಕಾಣುತ್ತೆ ಅಂದರೆ ಚಿತ್ರಗಳಲ್ಲಿ ಕಾಣ್ತಾ ಇದೆ, ಚಿತ್ರಮಂದಿರದಲ್ಲಿ ಕಾಣ್ತಾ ಇದೆ. ಯಾಕೆ ರಂಗಶಂಕರದಲ್ಲಿ 7:30 ನಂತರ ಒಳಗಡೆ ಬಿಡೋದಿಲ್ಲ, ಶಿಸ್ತು. ಆಮೇಲೆ ಮೊಬೈಲ್ ಫೋನ್ ಬಳಸೋಂಗಿಲ್ಲ ಹೇಳ್ತಾರೆ. ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಲ್ ಹಾಕ್ಕೊಳ್ಳಿ, ಸೈಲೆಂಟ್ ಮಾಡಲ್ ಹಾಕಂತ ಹೇಳ್ತಾರೆ. ಸಿನಿಮಾ ಥಿಯೇಟ್ರ್ ಹೇಳ್ತಾರೆ ಯಾರಾದ್ರೂ? ನನಗೆ ಆ ಥರದ ಒಂದು ಡಿಸಿಪ್ಲಿನ್ ಬೇಕು. ಆ ವಿಷ್ಣುವರ್ಧನ್ ಹೆಸರಿನಲ್ಲಿ ಆ ಥರ ಒಂದು ರಂಗಮಂದಿರ ಆಗಬೇಕು ಅಂತ ನಂಗೆ ಇಷ್ಟ. ಚಿತ್ರಮಂದಿರ ಆಗಬೇಕು ಅಂತಲ್ಲ. ಇವಾಗ ಎಷ್ಟು ಮಾಡಿಕೊಟ್ಟು ಹೋಗಿದ್ದಾನೆ. ನನಗೆ ಕಾರಂತರ ಬಗ್ಗೆನೇ ಇತ್ತು, ಬಿ ವಿ ಕಾರಂತರ ಬಗ್ಗೆ ಒಂದು ರಂಗಮಂದಿರ ಬರಬೇಕು. ಹೆಂಗೆ ಗುಬ್ಬಿ ವೀರಣ್ಣ ರಂಗಮಂದಿರ ಒಂದು ಕಾರ್ಪೊರೇಷನ್ ಕಟ್ಟಿಬಿಟ್ಟು ಅದು ಬರೀ ಈಗ ಹೆಂಗಿರುತ್ತೋ ಹಂಗೆ ಇದೆ. ಯಾಕೆ ರಂಗಶಂಕರ ಪ್ರೈವೇಟ್ ಇದು? ಅದಕ್ಕೆ CSR ಫಂಡ್ ಇದೆ. ಅದರಿಂದ ಇವತ್ತು ನೀವು ಸುಮ್ಮನೆ ಅದಕ್ಕೆ ನೀವೇನಂದಪ್ಪ ಹಬ್ಬ ಅಂದರೆ ನೀವು 3,000 4,000 ಬಾಡಿಗೆ ಕಟ್ತೀರಾ, ಆಯಿತಾ? ಇವತ್ತು ನಾಟಕ ಮಾಡ್ತೀವಿ, 60,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ಸಿನಿಮಾಗೆ ನೋಡಿ 3 ಜನ ಬರೋಲ್ಲ, 4 ಜನ ಬರೋಲ್ಲಲ್ರಿ. ಯಾಕಲ್ಲಿ 300 ಜನ ಬರ್ತಾರೆ, 4 ಜನ ಬರ್ತಾಯಿಲ್ಲ? ಅಷ್ಟು ಕಳಪೆನ ಸಿನಿಮಾಗಳು ಇಲ್ಲ. ನಮ್ಗೆ ಯಾವ ಜಾಗದಲ್ಲಿ ಯಾವ ಸಿನಿಮಾ ಬರ್ತದೆ ಅಂತ ಗೊತ್ತೇ ಆಗೋದಿಲ್ಲ. ಯಾವ ಮಲ್ಟಿಪ್ಲೆಕ್ಸಲ್ಲಿ ಯಾವ ಪಿಕ್ಚರ್ ಇದೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಜನ ಹೆಂಗೆ ಹೋಗ್ತಾರೆ? ನೀವು ಅಲ್ಲಿ ಹೋದ ತಕ್ಷಣ ನೀವು ಪಾಪ್ಕಾರ್ನು, ನೀವು ಪೆಪ್ಸಿ, ಕೋಕೋ-ಕೋಲಾ ತಂದುಬಿಟ್ಟು 300 ರೂಪಾಯಿ ಅಂತ ತಂದುಬಿಟ್ರೆ ಯಾವ ಆಟೋ ರಿಕ್ಷಾ ಡ್ರೈವರು, ಯಾವ ಬಸ್ ಡ್ರೈವರು, ಯಾರು ಕೂಲಿ ಕಾರ್ಮಿಕ ಪಿಕ್ಚರ್ ನೋಡೋಕ್ಕಾಗುತ್ತೆ? ದ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾ ನನ್ನ ಪ್ರಕಾರ. ನಾನು ಹೇಳೋದು 300 ರೂಪಾಯಿ 400 ರೂಪಾಯಿ ಟಿಕೆಟ್ ಇಡಬೇಡಿ ಅಂತ ಹೇಳಿದೆ. ಸುಖ ಇರೋರು ಕೊಟ್ಕೊಂಡು ಹೋಗಲಿ. ನಾನು ಹೇಳೋದು, ಒಬ್ಬ ನಮ್ಮ ಕನ್ನಡ ಸಿನಿಮಾವನ್ನು, ಸುಂದರ್ ರಾಜ್ ಸಿನಿಮಾ ನೋಡಬೇಕು ಅಂದರೆ ಅವ್ನಿಗೆ 50 ರೂಪಾಯಿ ಇದ್ದರೆ ಅವ್ನು ನೋಡಬೇಕು. ಆ ಥರದಲ್ಲಿ ನೀವು ತಂದಿಡಬೇಕು ನೀವು. ಸರ್, ಹೊರಗಡೆ ಬೇರೆ ರಾಜ್ಯದಲ್ಲಿ ಇದೆ ಸರ್, ತಮಿಳ್ನಾಡಲ್ಲಿದೆ, ಆಂಧ್ರದಲ್ಲಿ. ದುರ್ದೈವ ಅಂತ ನಾನು ಹೇಳೋದು. ಬೇರೆ ರಾಜ್ಯಗಳಲ್ಲಿದ್ದಾಗ ಸಿನಿಮಾಗೆ ಕರ್ನಾಟಕದಲ್ಲಿ ಯಾಕೆ ಜಾಸ್ತಿ ಮಾಡಬೇಕು? ಕನ್ನಡ ಅಲ್ರಿ, ಭಾಷೆ ಕನ್ನಡ, ರಾಜ್ಯ ಭಾಷೆ ಕನ್ನಡ, ಹಾಂ, ನೆಲ ಕನ್ನಡದ ನೆಲ. ಯಾರೋ ಓನರ್ಶಿಪ್ ತೊಗೊಂಡು ಇದು? ನೀವು ಬೇರೆ ರಾಜ್ಯಗಳಲ್ಲಿ ಕನ್ನಡ ಪಿಕ್ಚರ್ ನೋಡೋಕ್ಕಾಗತ್ತಾ? ಯಾರು ತೋರಿಸಿದಾರ ಕನ್ನಡ ಪಿಕ್ಚರು? ನನಗೆ ಹೇಳಿ, ಕನ್ನಡ ಪಿಕ್ಚರು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಹಾಕಲ್ಲ? ಅವ್ರು ಬಿಟ್ಕೊಡ್ತಾ ಇಲ್ಲ, ನಾವು ಬಿಟ್ಕೊಡ್ತಾಯಿದ್ದೀವಿ. ನಾವು ಉದಾರಿ ಮನಸ್ಸುಗಳು. ನಾವು ಸ್ವಾಗತಿಸ್ತೀವಿ. ಅವ್ರಿಗೆ 3 ಹೊತ್ತು ಊಟ ಹಾಕ್ತೀವಿ. ನಮಗೊಂದು ಒಂದು ಹೊತ್ತು ಟಿಫನ್ ಕೊಡಲ್ಲ ಅವರು, ಒಂದು ಲೋಟ ಕಾಫಿನೂ ಕೊಡಲ್ಲ. ಅಲ್ಲ, ನೋವಿನ ಸಂಗತಿ ಸರ್. ನಾವು ಹೇಳೋದು ಕನ್ನಡವನ್ನು ನೀವು ಬರೀ ಭಾಷೆಯಾಗಿ ಮಾತ್ರ ಬಳಸಬೇಡಿ, ಅದನ್ನು ಒಂದು ಶಕ್ತಿಯಾಗಿ ಬಳಸಿ ಅಂತ ನಾನು ಹೇಳೋದು. ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಸಿಗ್ತಾಯಿಲ್ಲ ಅಂತಂದರೆ ಇದಕ್ಕಿಂತ ಇನ್ನೇನು ಹೇಳಲಿ ನಾನು. ಸರ್,
ವಿಷ್ಣುವರ್ಧನ್ ಅವರ ಅಭಿಮಾನೋತ್ಸವ ಅಮೃತ ಮಹೋತ್ಸವಕ್ಕೆ ಎಲ್ಲ ಚಿತ್ರಗಳನ್ನ ಒಗ್ಗೂಡಿಸೋದು ಒಂದು ರೀತಿ ಸವಾಲಾಗ್ತಾಯಿದೆ ಅಥವಾ ಖುಷಿಯಿಂದ ಮಾಡ್ತಾಯಿದೆ? ಸವಾಲೇ ಇದು, ನೀನು ಖುಷಿ ಅಂತ ನೀವು ಏಕ್ದಮ್ ಹೇಳೋಕ್ಕಾಗಲ್ಲ. ಸವಾಲಿದೆ, ಬಟ್ ಸವಾಲನ್ನ ಎದುರಿಸ್ತೀವಿ, ಎಲ್ಲರನ್ನೂ ಒಂದು ಮಾಡ್ತೀವಿ. ಒಳ್ಳೆಯದಾಗಲಿ ಸರ್. ಅಮೃತ ಮಹೋತ್ಸವ ವಿಜೃಂಭಿಸಲಿ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬದ ವಾತಾವರಣ ಕಣ್ತುಂಬಿಕೊಂಡು ಬರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಮಾಡಿ. ಖಂಡಿತ, ಯಾಕಂದರೆ